ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ಹೇಳ್ಕೊಡ್ತಾ ಇರೋಂಥ ಪುಟ್ಟ ತಂತ್ರ ಬಂದು, ನಾಳೆ ದಿನ ಬಂದು ಆರಿದ್ರ ನಕ್ಷತ್ರ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಶಿವನನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕಂದರೆ ಆರಿದ್ರ ನಕ್ಷತ್ರದಲ್ಲಿ ನಾವು ಶಿವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಮೃತ್ಯು ಕಂಟಕಗಳಿದ್ರೆ ಮನೆಯಲ್ಲಿ ಆರೋಗ್ಯ ಆಯಸ್ಸು ಕಡಿಮೆ ಆಗಿ ಯಾವುದೋ ಒಂದು ರೀತಿಯಲ್ಲಿ ರೋಗ ರುಜಿನಗಳಿಂದ ಮನೆಯಲ್ಲಿ ನರಳ್ತಾ ಇದ್ದರೆ, ಅಥವಾ ಮನೆಯಲ್ಲಿ ಕಿತ್ತಾಟಗಳಾಗ್ತಿದ್ರೆ, ದುಡ್ಡಿನ ಸಮಸ್ಯೆಗಳಾಗ್ತಾ ಇದ್ದರೆ, ಕೌಟುಂಬಿಕ ಕಲಹಗಳೇನಾದರೂ ಮನೆಯಲ್ಲಿ ಆಗ್ತಾ ಇದೆ ಅಂತ ಅಂದರೆ ಅಂಥವರು ಆರಿದ್ರ ನಕ್ಷತ್ರದ ದಿನ, ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಶನಿವಾರ ಬಂದಿರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಹೋಗಿ ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ನೀವು ಶಿವನಿಗೆ ಅಭಿಷೇಕಗಳನ್ನು ಮಾಡಿಸೋವಂಥದ್ದನ್ನು ಮಾಡ್ಬೋದು. ರುದ್ರಾಭಿಷೇಕಗಳನ್ನು ಮಾಡಿಸ್ಬೋದು. ಮೃತ್ಯುಂಜಯಕ್ಕೋಸ್ಕರ ಅಂದರೆ ಮೃತ್ಯುಂಜಯ ಹೋಮಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ವಿಶೇಷವಾಗಿ ನಿಮಗೆ ಮೃತ್ಯುವಿನ ಭಯಗಳಿದ್ದರೆ, ಅಂದರೆ ಆಯಸ್ಸು ಕ್ಷೀಣಿಸುತ್ತಿದೆ, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅವಘಡಗಳಾಗ್ತಿದೆ, ಜೀವನದಲ್ಲಿ ಏನೋ ಒಂದು ಥರ ಮಂಕು ಕವದಂಗಾಗಿದೆ ಮನೆಗಳಲ್ಲಿ ಅಂತ ಅನ್ನಿಸ್ತಾ ಇದೆ ಅನ್ನೋರು ನಾಳೆ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಯಾರೆ ನೀವು ಒಂದು ಪ್ಯಾಕೆಟ್ ಆದ್ರೂ, ಅಂದರೆ ಒಂದು ಅರ್ಧ ಲೀಟ್ರ್ ಹಾಲನ್ನಾದರೂ ನೀವು ಕೊಟ್ಟು ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸೋವಂಥದ್ದನ್ನು ನೀವು ಮಾಡಿಸ್ಬೋದು. ಅದರ ಜೊತೆಗೆ ನಾಗರ ಪ್ರತಿಮೆಗಳು ಎಲ್ಲಿದೆ ಅಂದರೆ ನಾಗರ ಕಟ್ಟೆಗಳು, ಅರಳಿ ಮರದ ಕೆಳಗಡೆ ಇರೋಂಥ ನಾಗರ ಕಟ್ಟೆಗಳಿಗೆ ನಾಳೆ ದಿನ ಹೋಗಿ ವಿಶೇಷವಾಗಿ ನೀವು ನಿಮ್ಮ ಕೈಯಾರೆ ನಾಗರ ಪ್ರತಿಮೆಗಳಿಗೆ ಹಾಲನ್ನು ಅಭಿಷೇಕ ಮಾಡೋವಂಥದ್ದು, ಹಾಲನ್ನು ಹಾಕಿ ಅಭಿಷೇಕ ಮಾಡೋವಂಥದ್ದು. ಅದರಲ್ಲೂ ವಿಶೇಷವಾಗಿ ಅರಳಿ ಮರದ ಕೆಳಗೆ ಇರುವ ಸರ್ಪಗಳ ವಿಗ್ರಹಕ್ಕೆ ನೀವು ಹಾಲಿನ ಅಭಿಷೇಕ ಮಾಡೋದ್ರಿಂದ ಆ ವಿಗ್ರಹದ ಮೇಲೆ ಅರಿಶಿಣ ಮತ್ತು ಕುಂಕುಮಗಳನ್ನು ಹಾಕಿ ಸಿಂಪಡಿಸೋದ್ರಿಂದ, ಆ ವಿಗ್ರಹಕ್ಕೆ ನೀವು ಪೂಜೆ ಮಾಡೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಆ ವಿಗ್ರಹದ ಅಂದರೆ ಅರಳಿ ಕಟ್ಟೆಯಲ್ಲಿರುವಂಥ ನಾಗರ ಪ್ರತಿಮೆಗೆ ನೀವು ಹಾಲಿನ ಅಭಿಷೇಕ ಮಾಡಿದಂತಹ ಆ ವಿಗ್ರಹದ ನಾಗರ ಹಾವಿನ ಬಾಲದ ಬಳಿ ಎಕ್ಕದ ಎಲೆಯ ಮೇಲೆ ನೀವು ವಿಶೇಷವಾಗಿ ಬೆಲ್ಲದ ತುಂಡನ್ನು ನೀವು ಇಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿರ್ಬೋದು, ಅಥವಾ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಜಗಳ ಕಲಹ ಇರ್ಬೋದು, ರೋಗ ರುಜಿನಗಳಿರ್ಬೋದು, ಅದೆಲ್ಲ ಖಂಡಿತವಾಗ್ಲೂ ದೂರ ಆಗೋದಕ್ಕೆ ಈ ಆರಿದ್ರ ನಕ್ಷತ್ರದಲ್ಲಿ ಮಾಡುವಂಥ ಈ ತಾಂತ್ರಿಕ ಉಪಾಯ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಯಾರಿಗೆ ಸಂತಾನ ಸಮಸ್ಯೆ ಇದೆ, ಮದುವೆ ವಿಳಂಬ ಆಗ್ತಾ ಇದೆ, ಅಥವಾ ಶನಿಯಿಂದ ಬರ್ತಿರುವಂಥ ಸಮಸ್ಯೆಗಳಾಗಿರ್ಬೋದು, ಚರ್ಮ ವ್ಯಾಧಿಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಆರಿದ್ರ ನಕ್ಷತ್ರದಲ್ಲಿ ಶಿವನ ಪೂಜೆ ಮಾಡೋವಂಥದ್ದು, ಅದರ ಜೊತೆಗೆ ನಾಗರ ಪ್ರತಿಮೆಗಳಿಗೆ ನೀವು ಪೂಜೆ ಮಾಡೋವಂಥದ್ದನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಯಲ್ಲಿರೋಂಥ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ ನನಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.